ಆಕಾಶವಾಣಿ ಮಂಗಳೂರು. ಯುವವಾಣಿ ಕಲಾ ಸಂಜೆ. ನಮ್ಮೆಲ್ಲ ಕೇಳುಗರಿಗೆ ಇಂದಿನ ಕಲಾ ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿನ ಕಲಾ ಸಂಜೆ ಕಾರ್ಯಕ್ರಮದಲ್ಲಿ ಕೇಳಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ವಿಶೇಷ ಕಲಾ ಸಂಜೆ ಕಾರ್ಯಕ್ರಮ. ಪ್ರಸ್ತುತಪಡಿಸುವವರು ಬಿಜಿಎಸ್ ಪ್ರಥಮ ದರ್ಜೆ ಕಾಲೇಜು, ಕಾವೂರು, ಮಂಗಳೂರು. ಇಲ್ಲಿನ ವಿದ್ಯಾರ್ಥಿಗಳು. ಜೈ ಶ್ರೀ ಗುರುದೇವ್. ಬಿಜಿಎಸ್ ಪದವಿ ಕಾಲೇಜು ಕಾವೂರಿನ ವಿದ್ಯಾರ್ಥಿಗಳಾದ ನಾವು ಇಂದು ಗಣೇಶ ಚತುರ್ಥಿಯ ಪ್ರಯುಕ್ತ ಒಂದು ಸಣ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆಕಾಶವಾಣಿಯನ್ನು ಕೇಳುತ್ತಿರುವ ಸರ್ವರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವುದೇ ಕಾರ್ಯ ಅಥವಾ ಯಾವುದೇ ಪೂಜೆ ಮಾಡುವ ಮೊದಲು ಆದಿಪೂಜಿತನಾದ ವಿಘ್ನ ವಿನಾಯಕನನ್ನು ಮೊದಲು ಪೂಜಿಸಲಾಗುತ್ತದೆ. ಏಕೆಂದರೆ ಆ ಕೆಲಸದಲ್ಲಿ ಏನೇ ವಿಘ್ನ ಕಂಟಕ ಎದುರಾದರೂ ಅವೆಲ್ಲವನ್ನು ನಿವಾರಿಸುವ ಶಕ್ತಿ ವಿನಾಯಕನಿಗಿದೆ ಎಂದು ಬಲವಾಗಿ ನಂಬಲಾಗುತ್ತದೆ. ಯಾವುದೇ ಕೆಲಸದ ಮೊದಲು ವಿನಾಯಕನನ್ನು ಪೂಜಿಸುವುದರಿಂದ ಆ ಕಾರ್ಯವು ನಿರ್ವಿಘ್ನದಿಂದ ನಡೆಯುತ್ತದೆ ಎಂದು ಹೇಳುತ್ತಾರೆ. ಹಾಗಾಗಿ ನಮ್ಮ ಇಂದಿನ ಈ ಕಾರ್ಯಕ್ರಮವನ್ನು ಗಣಪತಿ ಬಪ್ಪನ ಸುಮಧುರ ಹಾಡಿನಿಂದ ಪ್ರಾರಂಭಿಸೋಣ. ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ತಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಗಣಪತಿಯೇ ಬುದ್ಧಿದಾತನೇ ಸಿದ್ಧಿನಾಥನೇ ಸಲಹು ಗಣೇಶನೇ ವಿದ್ಯಾಧಿಪನೇ ನೀ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವಾಗಿ ಬಾ. ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ. ಗುರುಕುಲಕ್ಕೆ ವರವಾಗಿ ಗುರಿ ತೋರೋ ಗುರುವಾಗಿ ಪೊರೆ ನೀನು ಎಂದೆಂದು ಕರುಣಾಳು ಬಾಬಂದು ನೀ ನಮ್ಮ ಗೆಲುವಾಗಿ ಬಾ. ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ. ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ, ಕ್ಷಣ ಕ್ಷಣವು ನಮಗಾಗಿ ನೆರವಾಗು ಬೆಳಕಾಗಿ. ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ, ಕ್ಷಣ ಕ್ಷಣವು ನಮಗಾಗಿ ನೆರವಾಗು ಬೆಳಕಾಗಿ. ದಯೆ ಇರಲಿ ನಮ್ಮಲ್ಲಿ ಗತಿ ನೀನೇ ಆದಿರಲಿ ನೀ ನಮ್ಮ ಗೆಲುವಾಗಿ ಬಾ. ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ. ನಿಧಿಯಾಗಿ ವಿಧಿಯಾಗಿ ಸುದೆ ತುಂಬೋಲವಾಗಿ, ಹಿರಿಯಾದ ಸಿರಿ ನೀನು ಈ ಬಾಳ ಸವಿಜೇನು. ನಿಧಿಯಾಗಿ ವಿಧಿಯಾಗಿ ಸುದೆ ತುಂಬೋಲವಾಗಿ, ಹಿರಿಯಾದ ಸಿರಿ ನೀನು ಈ ಬಾಳ ಸವಿಜೇನು. ದಯೆ ಇರಲಿ ನಮ್ಮಲ್ಲಿ ಗತಿ ನೀನೇ ಆದಿರಲಿ ನೀ ನಮ್ಮ ಗೆಲುವಾಗಿ ಬಾ. ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ. ಗುರುಕುಲಕ್ಕೆ ವರವಾಗಿ ಗುರಿ ತೋರೋ ಗುರುವಾಗಿ ಪೊರೆ ನೀನು ಎಂದೆಂದು ಕರುಣಾಳು
ಬಾ ಬಂದು ನೀ ನಮ್ಮ ಗೆಲುವಾಗಿ ಬಾ, ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ. ಇಂದಿನ ಈ ದಿನದ ವಿಶೇಷ ಗಣೇಶ ಹಬ್ಬ. ನಮ್ಮ ಆದಿಪೂಜಿತ ವಿಘ್ನ ವಿನಾಯಕ ಮೋದಕ ಹಸ್ತನಾದ ಗಣೇಶನ ಬಗ್ಗೆ ತಿಳಿಯಲು ಹಲವಾರು ವಿಷಯಗಳಿವೆ. ನಿಮ್ಮೆಲ್ಲರಿಗೂ ಈ ದಿನದ ವಿಶೇಷತೆ ಹಾಗೂ ನಮ್ಮ ಆರಾಧ್ಯ ದೈವರಾಗಿರುವ ಗಣಪತಿಯ ಬಗ್ಗೆ ಸಾಕಷ್ಟು ವಿಷಯವನ್ನು ತಿಳಿಸಲು ಬರಲಿದ್ದಾರೆ ನನ್ನ ಸಹಪಾಠಿಗಳು. ನಾವು ಗಣಪತಿ ಬಪ್ಪನ ಭಕ್ತರಾಗಿರುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಗಣಪತಿ ಹಬ್ಬವು ವಿಶೇಷವಾಗಿ ಭಕ್ತಿ ಮತ್ತು ಸಂತೋಷವನ್ನು ತರುತ್ತದೆ. ಜೊತೆಗೆ ವಿಘ್ನ ವಿನಾಯಕನಾದ ಗಣಪತಿ ನಮ್ಮೆಲ್ಲರ ಆರಾಧ್ಯ ದೇವರಾಗಿ ನಮ್ಮೆಲ್ಲರಿಗೂ ಕೃಪಾ ಕಟಾಕ್ಷನಾಗಿ ಇರುವಂತೆ ನಾವು ಗಣಪತಿಯಲ್ಲಿ ಬೇಡೋಣ. ಸಾಮಾನ್ಯವಾಗಿ ನಾಗರ ಪಂಚಮಿ ಮತ್ತು ಕೃಷ್ಣ ಜನ್ಮಾಷ್ಟಮಿ ಮುಗಿದ ಕೂಡಲೇ ನಮಗೆ ನೆನಪಾಗುವುದು ಚೌತಿ. ಒಂದು ಕಾಲದಲ್ಲಿ ಅಷ್ಟಮಿಯನ್ನು ವಿವಿಧ ಸ್ಪರ್ಧೆಗಳಿಂದ ಆಚರಿಸುತ್ತಿದ್ದರು. ಚೌತಿ ಹಬ್ಬವನ್ನು ಸಾಂಸ್ಕೃತಿಕ ಹಬ್ಬವಾಗಿ ಆಚರಿಸುತ್ತಾರೆ. ಆದರೆ ಈ ಸಂಭ್ರಮದ ಹಿಂದೆ ಹಲವಾರು ಉಲ್ಲೇಖಗಳಿವೆ. ಗಣಪತಿಯ ವ್ಯಕ್ತಿತ್ವದ ಮತ್ತು ಶಕ್ತಿಯ ಒಂದು ಕತೆ ಇದೆ. ಇಂದು ನಾವು ಗಣಪತಿಯ ಜನ್ಮದ ಕತೆ ಹಾಗೂ ಕೃಷಿ ಸಂಸ್ಕೃತಿಯೊಂದಿಗೆ ದೇವರುಗಳ ಸಂಬಂಧದ ಬಗ್ಗೆ ತಿಳಿಯೋಣ. ತುಳುವಿನಲ್ಲಿ ಗಣಪತಿಗೆ ಬಾಮಕುಮಾರ ಎನ್ನುತ್ತಾರೆ. ತುಳು ಪ್ರಾರ್ಥನೆಗಳನ್ನು ಅವಲೋಕನೆ ಮಾಡುವಾಗ ಪಾರ್ವತಿಯ ಮಗನನ್ನು ಭಾಮಕುಮಾರ ಎನ್ನುತ್ತಾರೆ. ಶಿವನು ತನ್ನ ಸೇನೆಯೊಂದಿಗೆ ಯುದ್ಧಕ್ಕೆ ಹೋಗಿರ್ತಾನೆ. ಕೃಷಿ ಸಮುದಾಯದವಳಾದ ಪಾರ್ವತಿ ತನ್ನ ನಾಟಿ ಕೆಲಸವನ್ನು ಮುಗಿಸಿ ಮನೆಗೆ ಬರುತ್ತಾಳೆ. ತನ್ನ ಮೈಯಲ್ಲಿದ್ದ ಕೆಸರಿನಿಂದಲೇ ಮಣ್ಣಿನ ಮೂರ್ತಿಯೊಂದನ್ನು ಮಾಡಿ ಅದಕ್ಕೆ ಜೀವ ಬರಿಸಿ, ನಾನು ಸ್ನಾನಕ್ಕೆ ಹೋಗುತ್ತೇನೆ, ಯಾರು ಬಂದರೂ ಒಳಕ್ಕೆ ಬಿಡಬೇಡ ಎಂದು ಮಗನಿಗೆ ಆದೇಶಿಸಿ ಹೋಗುತ್ತಾಳೆ. ಅದೇ ಹೊತ್ತಿಗೆ ಶಿವನು ಎಷ್ಟೋ ವರ್ಷಗಳ ಯುದ್ಧದ ನಂತರ ಯುದ್ಧದಲ್ಲಿ ಗೆದ್ದು ಮನೆಗೆ ಬರುತ್ತಾನೆ. ಯುದ್ಧ ಮುಗಿಸಿ ಮನೆಗೆ ಬಂದಾಗ ಶಿವನನ್ನು ಒಳಗೆ ಬಿಡದೆ ಭಾಮಕುಮಾರನು ತಡೆಯುತ್ತಾನೆ. ಈವರೆಗೂ ಗಣಪತಿ ತನ್ನ ಮಗನೆಂದು, ಶಿವ ತನ್ನ ತಂದೆ ಎಂದು ತಿಳಿದಿರುವುದಿಲ್ಲ. ಗಣಘೋರ ಯುದ್ಧದಲ್ಲಿ ಸಿಟ್ಟುಗೊಂಡಂತಹ ಶಿವನು ಗಣಪತಿಯ ತಲೆಯನ್ನು ಹಾರಿಸುತ್ತಾನೆ. ಸ್ನಾನ ಮುಗಿಸಿ ಬಂದ ಪಾರ್ವತಿ ರಕ್ತದೋಕುಳಿಯಲ್ಲಿ ಬಿದ್ದಿರುವ ತನ್ನ ಮಗನನ್ನು, ಸಿಟ್ಟಿನಲ್ಲಿರುವಂತಹ ಶಿವನನ್ನು ಕಂಡು ನಮ್ಮ ಮಗನನ್ನು ನೀವು ಬದುಕಿಸಿಕೊಡಬೇಕೆಂದು ಹೇಳುತ್ತಾಳೆ. ಪಶ್ಚಾತ್ತಾಪಗೊಂಡ ಶಿವನು ದಿಕ್ಪಾಲಕರನ್ನು ಕರೆದು ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಿರುವ ವ್ಯಕ್ತಿ ಅಥವಾ ಪ್ರಾಣಿಗಳ ತಲೆಯನ್ನು ತುಂಡರಿಸಿ ತಂದರೆ ಮಗ ಬದುಕುತ್ತಾನೆಂದು ಹೇಳಿದಂತೆ ಹುಡುಕುತ್ತಾ ಹೋದ ಶಿವನ ಗಣಧರರಿಗೆ ಮಧೋನ್ಮತ್ತವಾಗಿ ಮಲಗಿದ್ದ ಆನೆಯ ತಲೆಯೊಂದನ್ನು ಕಡಿದು ತಂದು ಭಾಮಕುಮಾರನ ಮುಂಡಕ್ಕೆ ಜೋಡಿಸ್ತಾರೆ. ಅಂದಿನಿಂದ ಭಾಮಕುಮಾರನು ಗಜಮುಖನಾದನು. ಓ ಗಣಪತಿ ಚಂದ್ರನಿಗೂ ಶಾಪ ಕೊಟ್ಟಿದ್ದಾನಂತೆ. ಇಂದು ಚಂದ್ರನನ್ನು ನೋಡಿದ್ರೆ ಕಷ್ಟ ತಪ್ಪದು ಅಂತ ಹೇಳ್ತಾರೆ ಅಲ್ವಾ? ಆ ಕಥೆಯನ್ನ ಕೇಳೋಣ ಬನ್ನಿ. ಗಣೇಶ ಚತುರ್ಥಿಯಂದು ಗಣಪತಿಯು ಎಲ್ಲಾ ಭಕ್ತರ ಮನೆಗಳಲ್ಲಿ ಕೊಟ್ಟ ಸಿಹಿ ತಿಂಡಿಗಳನ್ನು ತಿನ್ನುತ್ತಾ ದೊಡ್ಡ ಹೊಟ್ಟೆಯಾಯಿತು. ಇನ್ನೇನು ಹೊಟ್ಟೆ ಬಿರಿದೇ ಹೋಗುತ್ತದೆ ಎನ್ನಿಸಿದಾಗ ಪಕ್ಕದಲ್ಲಿ ಹೋಗುತ್ತಿದ್ದ ನಾಗರಹಾವನ್ನು ಸೊಂಟಕ್ಕೆ ಸುತ್ತಿಕೊಂಡ. ಆಕಾಶದಲ್ಲಿ ಇದ್ದು ಇದೆಲ್ಲವನ್ನು ನೋಡಿ ಚಂದ್ರ ಹಾಸ್ಯ ಮಾಡಿದಾಗ ಸಿಟ್ಟುಗೊಂಡ ಗಣಪತಿ, ಇಂದು ಯಾರು ಚಂದ್ರನನ್ನು ನೋಡುತ್ತಾರೋ ಅವರಿಗೆ ಅಪವಾದ ತಪ್ಪದ್ದು ಎಂದು ಶಾಪ ನೀಡಿದನು. ಅದಕ್ಕೆ ನಾವು ಚೌತಿಯಂದು ಚಂದ್ರನನ್ನು ನೋಡಬಾರದು ಅಂತ ಹೇಳುತ್ತಾರೆ. ನಾವು ಕೃಷಿ ಸಂಸ್ಕೃತಿಯೊಂದಿಗೆ ದೇವರುಗಳ ಸಂಬಂಧ ಏನು ಎಂದು ತಿಳಿಯೋಣ. ಗಣಪತಿಯನ್ನು ನಾವು ಕೃಷಿ ಪ್ರಧಾನ ಹಿನ್ನೆಲೆಯಲ್ಲೂ ಕಾಣಬಹುದು. ಅಪ್ಪ ಶಿವ, ಅಮ್ಮ ಪಾರ್ವತಿ, ಅಣ್ಣ ಷಣ್ಮುಖ ಹಾಗೂ ಗಣಪತಿ. ಒಂದೆಡೆ ಶಿವನಲ್ಲಿ ವೃಷಭದ ಕಲ್ಪನೆ ಉಳುಮೆಗೆ ಪೂರಕವಾಗಿದ್ದರೆ, ಶಿವನ ತಲೆಯಲ್ಲಿರುವಂತಹ ಗಂಗೆ ಕೃಷಿಗೆ ಅಗತ್ಯವಾಗಿ ಬೇಕಾದಂತಹ ನೀರಿನ ಮೂಲ. ಶಿವನ ಗಣಧರರು ಕೃಷಿ ಪ್ರಧಾನಕ್ಕೆ ಪೂರಕವಾದಂತಹ ದುಡಿಮೆಗಾರರು. ಇನ್ನು ಭತ್ತ ಅಥವಾ ಕೃಷಿ ಇರುವಲ್ಲಿ ಇಲಿ ಇರುತ್ತದೆ. ಈ ಇಲಿಯನ್ನು ತಿನ್ನುವುದಕ್ಕಾಗಿ ಹಾವುಗಳು ಬರುತ್ತದೆ. ಒಂದು ಹೊಟ್ಟೆಗೆ ಬಿಗಿದುಕೊಂಡಿದ್ದರೆ ಇನ್ನೊಂದನ್ನು ವ್ರತವನ್ನಾಗಿರಿಸಿದ್ದಾನೆ. ಇದೇ ಹಾವು ಈಶ್ವರನಲ್ಲೂ ಇದೆ, ಷಣ್ಮುಖನಲ್ಲೂ ಇದೆ. ಇನ್ನು ವೈರುಧ್ಯತೆಗಳನ್ನು ಗಮನಿಸುವುದಾದರೆ ಇಲಿಯನ್ನು ತಿನ್ನುವಂತಹ ಹಾವು, ಹಾವನ್ನು ತಿನ್ನುವ ನವಿಲು ಇರುವುದನ್ನು ಇಲ್ಲಿ ಕಾಣಬಹುದು. ಈ ಎಲ್ಲಾ ಕಡೆಗಳಲ್ಲೂ ನಾವು ಅಪೂರ್ಣತೆಯಲ್ಲಿ ಪೂರ್ಣತೆಯನ್ನು ಕಾಣುತ್ತೇವೆ. ಉದಾಹರಣೆಗೆ ಗಣಪತಿಯನ್ನು ಕಂಡಾಗ ಮಾನವ ದೇಹದಲ್ಲಿ ಆನೆಯ ಶಿರ, ಷಣ್ಮುಖನಲ್ಲಿ 6 ಮುಖಗಳು, ಇವೆಲ್ಲವುಗಳನ್ನು ನಾವು ಕಾಣಬಹುದು. ಇನ್ನು ನಾವು ಗಣಪತಿಯ ಸೂಕ್ಷ್ಮ ಬುದ್ಧಿಯ ಬಗ್ಗೆ ಮಾತನಾಡುವುದಾದರೆ, ಗಣಪತಿಯ ಕಣ್ಣು ಸಣ್ಣವು, ಅತಿ ಸೂಕ್ಷ್ಮ ವಸ್ತುವು ಬೃಹತ್ತಾಗಿ ಕಾಣುತ್ತದೆ.
ಮೊರದಗಲದ ಕಿವಿ ಇರುವುದರಿಂದಾಗಿ ಮೆಲ್ಲ ಮಾತನಾಡಿದರೂ ಅದು ಅವನ ಮೆದುಳಿನೊಳಗೆ ಗಟ್ಟಿಯಾಗಿ ಅಂಟಿಕೊಳ್ಳುತ್ತದೆ. ಅದಕ್ಕಾಗಿ ಗಣಪತಿಯನ್ನು ರಾಶಿ ವಿದ್ಯೆಗಳನ್ನು ಬಲ್ಲವನು ಎನ್ನುತ್ತಾರೆ. ಅಷ್ಟೇ ಅಲ್ಲ, ಗಣಪತಿಯು ಎಂತಹ ಬುದ್ಧಿವಂತನೆಂದರೆ ಒಂದು ದಿನ ಗಣಪತಿಗೂ ಅಣ್ಣ ಷಣ್ಮುಖನಿಗೂ ಸ್ಪರ್ಧೆ ಏರ್ಪಟ್ಟಿತಂತೆ. ಇಡೀ ಪ್ರಪಂಚವನ್ನು ಅವರವರ ವಾಹನವನ್ನು ಏರಿ 3 ಸುತ್ತು ಸುತ್ತಿ ನಿಲ್ಲಬೇಕು. ಷಣ್ಮುಖನು ಗಣಪತಿಯನ್ನು ನೋಡಿ, ಇವನು ಇಲಿಯನ್ನು ಏರಿ ವರ್ಷಗಟ್ಟಲೆಯೂ ಭಾರ, ತಾನು ಒಂದೇ ದಿನದಲ್ಲಿ ಸುತ್ತಿ ಬರುವೆನೆಂದು ಹೇಳಿ ತನ್ನ ವಾಹನ ನವಿಲನ್ನು ಏರಿ ಹೊರಟ. ಗಣಪತಿಯು ಇದ್ದಲ್ಲೇ ಇದ್ದು ಶಿವ ಮತ್ತು ಪಾರ್ವತಿಯರಿಗೆ 3 ಸುತ್ತು ಬಂದು ಅವರ ಮುಂಭಾಗದಲ್ಲಿ ಕುಳಿತುಕೊಂಡ. ನವಿಲನ್ನು ಏರಿ ಪ್ರಪಂಚವನ್ನು ಸುತ್ತಿ ಬಂದ ಷಣ್ಮುಖನು ಶಿವಪಾರ್ವತಿಯರ ಪಕ್ಕದಲ್ಲೇ ಇದ್ದ ಗಣಪತಿಯನ್ನು ಕಂಡು ಹೌಹಾರಿದ. ಕೊನೆಗೆ ಗಣಪತಿಗೂ ಷಣ್ಮುಖನಿಗೂ ಮಾತುಕತೆಯಾದಾಗ ಗಣಪತಿಯು ಅಪ್ಪ ಅಮ್ಮ ನನಗೆ ಜಗತ್ತು, ಹಾಗಾಗಿ ಅಪ್ಪ ಅಮ್ಮನಿಗೆ 3 ಸುತ್ತು ಬಂದು ನನ್ನ ವಿಶ್ವ ಪರ್ಯಟನೆಯನ್ನು ಮುಗಿಸಿದೆ ಎಂದು ಬುದ್ಧಿವಂತಿಕೆಯಿಂದ ಉತ್ತರಿಸಿದ. ಗಣಪತಿಯ ಈ ಜಾಣ್ಮೆಗೆ ಷಣ್ಮುಖ ಸೋತು ಹೋದ. ಹಾಗೆ ನಮ್ಮ ಗಣೇಶನಿಗೆ ಅತ್ಯಂತ ಪ್ರಿಯಕರವಾದದು ಕಬ್ಬು ಮತ್ತು ಗರಿಕೆ. ಹಾಗಾಗಿ ಗಣಪತಿಯ ಆರಾಧನೆಯಲ್ಲಿ ಆನೆಗೆ ಪ್ರಿಯವಾದ ಫಲ ಪುಷ್ಪಾದಿಗಳನ್ನು ಇಟ್ಟು ಪೂಜಿಸುತ್ತಾರೆ. ಗಣಪತಿಗೆ ಮನೆಯಲ್ಲಿ ಪೂಜೆ ನಡೆಯದು, ಏಕೆಂದರೆ ಅವನಿಗೆ ನಿತ್ಯ ತ್ರಿಕಾಲ ಪೂಜೆ ನಡೆಯಬೇಕು. ಒಂದೊಂದು ದಿನಕ್ಕೆ ಹೆಚ್ಚು ಭಕ್ಷ್ಯಗಳನ್ನು ಮಾಡಿ ನೈವೇದ್ಯವಾಗಿ ಅರ್ಪಿಸಬೇಕು. ಒಂದು ಕಾಲದಲ್ಲಿ ಮಹಾರಾಷ್ಟ್ರದಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ಜನಗಳನ್ನು ಸಿದ್ಧಗೊಳಿಸಲೆಂದು ಪ್ರಾರಂಭಿಸಿದ ಈ ಗಣೇಶೋತ್ಸವಗಳು ಇಂದು ಸಾಂಸ್ಕೃತಿಕ ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮಗಳಿಂದ ಹೆಚ್ಚು ಜನಮನ್ನಣೆಯನ್ನು ಪಡೆದಿದೆ. ಭಾವಿಕಕ್ಕಾಗಿ ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಂಬ ವ್ಯತ್ಯಾಸವಿಲ್ಲದೆ ಎಲ್ಲರೂ ಕೂಡಿ ಹಾಡಿ ಭಕ್ತಿಯಿಂದ ಆಚರಿಸುವ ಹಬ್ಬವಾಗಿದೆ. ಕೊನೆಯ ದಿನ ಮೆರವಣಿಗೆಯಲ್ಲಿ ವಿಶೇಷವಾದ ವಾದ್ಯ ವಾಲಗ ತಂಡಗಳೊಂದಿಗೆ ಮೆರವಣಿಗೆ ನಡೆಸಿ ನೀರಿನಲ್ಲಿ ವಿಸರ್ಜನೆ ಮಾಡುತ್ತಾರೆ. ಗಣಪತಿ ಆರಾಧನೆಯಲ್ಲಿ ನಾವು ಗಮನಿಸಬೇಕಾದ ಹಲವು ವಿಷಯಗಳಿವೆ. ವಿಷಯುಕ್ತ ಬಣ್ಣಗಳನ್ನು ಬಳಸಿ ಮೂರ್ತಿಗಳನ್ನು ಮಾಡುತ್ತಿದ್ದರು. ವಿಸರ್ಜನಾ ಸಂದರ್ಭದಲ್ಲಿ ಉಪಯೋಗಿಸುವ ಕೆರೆಗಳಲ್ಲಿ ಇದನ್ನು ವಿಸರ್ಜಿಸುತ್ತಿದ್ದರು. ಹಾಗಾಗಿ ರಾಸಾಯನಿಕ ಯುಕ್ತ ಈ ಬಣ್ಣಗಳು ಜಲಚರ ಜೀವಿಗಳ ಮೇಲೆ ಅಡ್ಡ ಪರಿಣಾಮಗಳನ್ನು ಉಂಟು ಮಾಡುತ್ತಿದ್ದವು. ಬಳಸಲು ಯೋಗ್ಯವಾಗದಂತೆ ನೀರು ಮಲಿನಗೊಳ್ಳುತ್ತಿತ್ತು. ಆದ್ದರಿಂದ ಈ ಅನಾಹುತಗಳಿಂದ ಜನರನ್ನು ಹಾಗೂ ಜೀವಿಗಳನ್ನು ರಕ್ಷಿಸಲು ಪ್ರಾಕೃತಿಕ ಬಣ್ಣಗಳನ್ನೇ ಬಳಸುವಂತೆ, ಹಾನಿಯನ್ನು ತಡೆಯುವಂತೆ, ಜೀವಿಗಳನ್ನು ರಕ್ಷಿಸುವಂತೆ ನಾವು ಗಮನ ಹರಿಸುವಂತೆ ಸರಕಾರ ಆದೇಶವನ್ನು ನೀಡಿದೆ. ಪರಿಸರಕ್ಕೆ ಯೋಗ್ಯವಾದ ಬಣ್ಣವನ್ನೇ ಗಣಪತಿ ಆರಾಧನೆಗೆ ಬಳಸೋಣ. ಗಣಪತಿ ಬಪ್ಪ ಮೋರೆಯ ಮೋರೆಯ ರೇ ಮೋರೆಯ ಗಣಪತಿ ಬಪ್ಪ ಮೋರೆಯ. ಸದ್ದುಗದ್ದಲದೊಂದಿಗೆ ಗಣೇಶನನ್ನು ಹೊತ್ತು ತಂದ ಊರಿನವರೆಲ್ಲರೂ ನದಿಯ ಸೆರಗಿನಲ್ಲಿಟ್ಟು ಸರ್ವಾಲಂಕಾರ ಕಳೆದು ಶಂಖನಾದದೊಂದಿಗೆ ದೀಪ ಬೆಳಗಿ ಗಣೇಶನನ್ನು ನೀರಿನ ಒಡಲಿಗೆ ಮುಳುಗಿಸಿದರು. ನದಿಯಲ್ಲಿ ಬದುಕು ನಡೆಸುತ್ತಿದ್ದ ಮೀನುಗಳೆಲ್ಲವೂ ಆಟವಾಡುತ್ತಿದ್ದವು. ಮರಿಮೀನೊಂದು ಸದ್ದುಗದ್ದಲ ಕೇಳಿ ಭಯಗೊಂಡು ತನ್ನ ತಾಯಿ ಮೀನಿನ ಬಳಿ ಓಡೋಡಿ ಬಂತು. ಭಯವಾಗುತ್ತಿದೆ ಅಮ್ಮ, ಅದು ಅಲ್ಲಿ ನೋಡು, ಯಾರೋ ಆದಷ್ಟು ಜನರು ಏನೋ ನಮ್ಮ ಮನೆಗೆ ಎಸೆದಿದ್ದಾರೆ, ಅಲ್ಲಿ ನೋಡಮ್ಮ. ಅಯ್ಯಯ್ಯೋ, ಈ ಮನುಷ್ಯರ ಕಾಟ ನಮ್ಮ ಬದುಕಿಗೆ ಎಂದೂ ತಪ್ಪಿದ್ದಲ್ಲ ಮಗು. ನೀನು ಹೆದರಬೇಡ, ಇಲ್ಲಿ ಬಾ. ಇದೇನಮ್ಮ? ಏನೆಂದು ಹೇಳಲಿ ಮಗು, ನಮ್ಮನ್ನು ಬಲೆ ಬೀಸಿ ಹಿಡಿದು ಅದೆಷ್ಟೋ ಜನ ಉಂಡರು, ನಮ್ಮವರು ಅಳಿಯಲಿಲ್ಲ. ಅವರನ್ನು ಉಳಿಸಿ ನಾವು ಉಳಿದಿದ್ದೇವೆ. ಆದರೆ ಈಗ ಆ ಕಾಲ ಇಲ್ಲ. ಇದು ಹಬ್ಬದ ಸಮಯ ಮಗು. ಯಾವ ಹಬ್ಬ ಅಮ್ಮ? ಅವರ ಹಬ್ಬದಿಂದ ನಮಗೇನು ತೊಂದರೆ? ನೋಡು ಮಗು, ನಾವು ಬದುಕುತ್ತಿರುವ ಮನೆ ಗಂಗೆಯ ಒಡಲು. ಎಲ್ಲವನ್ನೂ ತನ್ನೊಳಗೆ ಕರಗಿಸುತ್ತಿರುವ ಆ ತಾಯಿ ನಮ್ಮನ್ನು ಕಾಪಾಡಿಕೊಂಡು ಬಂದಿದ್ದಾಳೆ. ನಾವು ಉಸಿರಾಡುವ, ತಿನ್ನುವ, ನಡೆಯುವ ಸರ್ವಸ್ವವೆಲ್ಲವೂ ಅವಳದೇ ಮಡಿಲು. ಹೀಗಿರುವಾಗ ಮನುಷ್ಯ ಅನೇಕ ಬಾರಿ ನೀರನ್ನು ಮಲಿನ ಮಾಡುವುದರ ಮೂಲಕ ನಮಗೆ ಕುತ್ತು ತಂದಿದ್ದಾನೆ. ಮಗು, ಈಗ ಅವನ ಲೋಕದಲ್ಲಿ ಗಣೇಶನ ಹಬ್ಬ. ಅವನ ಮನದ ಕ್ಲೇಶ ಕಳೆಯಲು ಮಣ್ಣಿನಲ್ಲಿ ಮೂರ್ತಿ ಮಾಡಿ ಪೂಜಿಸಿ ನೀರಿಗೆ ಮುಳುಗಿಸುತ್ತಾನೆ. ಪ್ರತಿ ವರ್ಷ ಲೆಕ್ಕಕ್ಕೆ ಸಿಗದಷ್ಟು ಗಣೇಶ ಈ ತಾಯಿಯ ಒಡಲಿನಲ್ಲಿ ಲೀನವಾಗುತ್ತಾನೆ. ಇವೆಲ್ಲ ನಮ್ಮ ಬದುಕಿಗೆ ಕುತ್ತು ತಂದಿವೆ ಮಗು. ಅದು ಹೇಗಮ್ಮ? ಅಷ್ಟಾಗುವಾಗ ಬೇರೆ ಬೇರೆ ಮೀನುಗಳೆಲ್ಲ ಭಯಗೊಂಡು ತಾಯಿಯನ್ನು ಹುಡುಕುತ್ತಾ ಬರುತ್ತದೆ. ಅಷ್ಟರಲ್ಲಿ ಪಟಾಕಿಯ ಒಂದು ಸದ್ದು. ಅಮ್ಮ ಅಮ್ಮ, ಅಲ್ಲಿ ನೋಡಮ್ಮ, ನನ್ನ ತಮ್ಮ ಮಾತನಾಡುತ್ತಿಲ್ಲ. ಅಯ್ಯೋ, ಅವನಿಗೇನಾಯಿತು? ಗೆಲುವಾಗಿಯೇ ಇದ್ದನಲ್ಲ.
ಅದೇ ಅಮ್ಮ, ಸದ್ದು ಗದ್ದಲ, ಯಾರೋ ಕೆಂಪಗೆ ಕೆಂಡವನ್ನೆಸೆದಂತೆ ಎಸೆದರು. ಇವನು ತಿಂಡಿ ಎಂದು ನುಂಗಿಬಿಟ್ಟ ಅಮ್ಮ. ಈಗ ಅವನು ನಡೆದಾಡುತ್ತಿಲ್ಲ, ನೋಡಲ್ಲಿ. ಇವೆಲ್ಲ ನಮ್ಮ ಹಣೆಬರಹ ಮಗು. ಹಬ್ಬ ಬಂತೆಂದರೆ ನಮ್ಮದು ಸಾವು ಬದುಕಿನ ಸ್ಥಿತಿ. ನೀರಿಗೆ ಸಿಕ್ಕ ಗಣೇಶ ಮೂರ್ತಿಯು ತನ್ನ ಮೈಯಲ್ಲಿದ್ದ ಬಣ್ಣಗಳನ್ನು ಕರಗಿಸಿಕೊಂಡು ನೀರಿನಲ್ಲಿ ಲೀನವಾಗುತ್ತಿದ್ದಂತೆ ಗುಳುಗುಳು ಸದ್ದು ಎಲ್ಲರ ಕಿವಿಗೂ ಕೇಳಿಸಿತು. ಮಗು, ನಾವೆಲ್ಲ ಇನ್ನೆಷ್ಟು ದಿನ ಬದುಕುತ್ತೇವೋ ಅವನಿಗೆ ಗೊತ್ತು. ಮನುಷ್ಯ ಮಣ್ಣಿನಲ್ಲಿ ಗಣಪನ ಮಾಡಿದರೂ ಅದರ ಅಂದಚಂದಕ್ಕೆ ಬಣ್ಣ ಬಳಿದಿದ್ದಾನೆ. ಈ ಬಣ್ಣವೇ ನಮ್ಮ ಬದುಕಿಗೆ ಕಂಟಕವಾಗಿದೆ ಮಗು. ಬಣ್ಣವನ್ನುಂಡರೆ ನಾವು ಬದುಕುವುದಿಲ್ಲವೇ? ಹೌದು ಮಗು, ನಮ್ಮ ತಾತ ಮುತ್ತಾತ ನಮ್ಮ ವಂಶವೆಲ್ಲ ಇದೇ ಗಂಗೆಯ ಮಡಿಲಿನಲ್ಲಿ ಹುಟ್ಟಿ ಬೆಳೆದು ಗೆಲುವಾಗಿ ಬದುಕು ನಡೆಸುತ್ತಿದ್ದೆವು. ಯಾವಾಗ ಮನುಷ್ಯ ಬಣ್ಣಗಳನ್ನು ನೀರಿಗೆ ಚೆಲ್ಲಿದನೋ ನಾವು ಅದನ್ನೆಲ್ಲ ಉಂಡು ಸತ್ತು ಹೋದೆವು. ಈಗ ನಮ್ಮವರ ಸಂಖ್ಯೆ ಅಲ್ಪ. ಅಲ್ಲಿ ನೋಡು, ಏಡಿ ಅವನೊಬ್ಬನೇ ಇದ್ದಾನೆ. ಏಕಮ್ಮ, ಅವನಿಗೆ ಗೆಳೆಯರಿಲ್ಲವೇನು? ಎಲ್ಲರೂ ಇದ್ದರು ಮಗು. ಹೋದ ಹಬ್ಬಕ್ಕೆ ಇದೇ ಸಮಯದಲ್ಲಿ ಬಣ್ಣದ ನೀರು ಕುಡಿದ ಅವನ ಗೆಳೆಯರು ಹೆಚ್ಚು ಸಮಯ ಬದುಕಲಿಲ್ಲ. ಈಗ ಅವನೊಬ್ಬನೇ ಇದ್ದಾನೆ. ಹಾಗಾದರೆ ನಾವೆಲ್ಲ ಸಾಯುತ್ತೇವಮ್ಮ? ಹೌದು ಕಂದ, ಹುಟ್ಟಿದಾತ ಒಂದು ದಿನ ಸಾಯಲೇಬೇಕು. ಆದರೆ ನಾವು ಮಾತ್ರ ಯಾರದೋ ಕರ್ಮದಿಂದ ನಮ್ಮ ವಂಶವನ್ನು ಕಳೆದುಕೊಂಡು ಈ ಭೂಮಿಯಿಂದ ಅನಾಥವಾಗುತ್ತಿದ್ದೇವೆ. ಸರಕಾರವು ಪರಿಸರವನ್ನು ಉಳಿಸುವ ಸಲುವಾಗಿ ರಾಸಾಯನಿಕಯುಕ್ತ ಗಣಪತಿಯನ್ನು ವಿಸರ್ಜಿಸಿದವರಿಗೆ ಶಿಕ್ಷೆ ವಿಧಿಸಲು ಆದೇಶಿಸಿದೆ. ಪತ್ರಿಕೆ ಓದುತ್ತಿದ್ದ ಸುರೇಶನಿಗೆ ಭಯ ಹುಟ್ಟಿ ಅವನು ತನ್ನ ಗೆಳೆಯನನ್ನು ಕರೆಯುತ್ತಾನೆ. ಹೇ, ಪತ್ರಿಕೆ ನೋಡಿದ್ದೀಯಾ? ಏನಪ್ಪ ಸಮಾಚಾರ? ಅಂಥದ್ದು ಹಬ್ಬ ಮುಗಿದಾಯಿತು. ಗಣಪತಿಯನ್ನು ನೀರಿಗೆ ಹಾಕುವುದೇ ತಪ್ಪಂತೆ. ಪರಿಸರ ಸ್ನೇಹಿ ಗಣಪತಿಯನ್ನು ಮಾತ್ರ ಹಾಕಬೇಕಂತೆ. ಉಳಿದ ಯಾವುದೇ ಗಣಪತಿಯನ್ನು ಹಾಕಿದರೆ ದಂಡ ಮತ್ತು ಶಿಕ್ಷೆಯಂತೆ. ಹೌದೇನು? ನೋಡಿಲ್ಲಿ ಪತ್ರಿಕೆಯಲ್ಲಿ ಬಂದಿದೆ. ನಾಳೆ ನಮ್ಮನ್ನು ಜೈಲಿಗೆ ಅಟ್ಟುತ್ತಾರೆ. ನೀವು ಹಬ್ಬದ ಹೆಸರಿನಲ್ಲಿ ರಾಸಾಯನಿಕ ಯುಕ್ತ ಗಣಪನನ್ನು ಮಾಡಿ ನದಿಗೆ ಎಸೆದದ್ದು ತಪ್ಪಲ್ಲವೇ? ಪರಂಪರೆಯಲ್ಲಿ ಮಾಡಿಕೊಂಡು ಬಂದದ್ದನ್ನು ನಾವು ಮಾಡಿದ್ದೇವೆ. ಗಣಪತಿ ಮಾಡುವವರು ಅಂದ ಚಂದ ಕಾಣಲೆಂದು ಬಣ್ಣ ಬಳಿದರೆ ಇದು ನಮ್ಮ ತಪ್ಪೇ? ತಪ್ಪು ಒಪ್ಪಿನ ಪ್ರಶ್ನೆ ಇದಲ್ಲ. ನಮಗೆ ಬದುಕಿನ ಅರಿವು ಬೇಕು. ಬೆಂಕಿ ಸುಡುವುದು ಅದರ ಧರ್ಮ. ಅದೇ ಬೆಂಕಿಯನ್ನು ಕೈಯಲ್ಲಿ ಹಿಡಿದರೆ ನಾವು ಸುಡುವುದಿಲ್ಲವೇ? ಅಂತೆಯೇ ರಾಸಾಯನಿಕ ಬಣ್ಣ ಬಳಿದ ಗಣಪನನ್ನು ನೀರಿಗೆ ಎಸೆಯುವುದು ತಪ್ಪಲ್ಲವೇ? ಹಾಗಾದರೆ ಯಾವ ರೀತಿ ಗಣಪನನ್ನು ಮಾಡಬೇಕು? ಮಣ್ಣಿನಿಂದ ರೂಪಿಸಿದ ಗಣಪನನ್ನೇ. ಆದರೆ ಅವನಿಗೆ ರಾಸಾಯನಿಕ ಬಣ್ಣಗಳನ್ನು ಹಾಕದೆ ಅಲಂಕರಿಸಬೇಕು. ನದಿಗೆ ಮುಳುಗಿಸುವಾಗ ಹೂವು, ಹಾರ, ಬಟ್ಟೆ ಇವುಗಳನ್ನೆಲ್ಲ ನದಿಗೆ ಎಸೆಯದೆ ಹಬ್ಬವನ್ನು ಆಚರಿಸುವುದು ನಮ್ಮ ಧರ್ಮ. ಇದನ್ನು ನೀವು ಮಾಡಿದರೆ? ಅಯ್ಯೋ, ಇದನ್ನೆಲ್ಲ ಮಾಡಲು ನಮ್ಮ ತಲೆಗೆ ಹೊಳೆಯಲೇ ಇಲ್ಲ. ಹಾಗಾದರೆ ನೀವು ಶಿಕ್ಷೆಗೆ ಅರ್ಹರು. ಹಾಗಾದರೆ ನಮ್ಮ ಮೇಲೆ ದೂರು ಕೊಟ್ಟವರು ಯಾರು? ಕಪ್ಪೆಗಳೇ, ಮೀನುಗಳೇ, ಏಡಿಗಳೇ? ಅಯ್ಯೋ ಪೆದ್ದ, ದೂರು ಕೊಡಲು ಅವುಗಳಿಗೆ ಮನುಷ್ಯರಷ್ಟು ಕ್ರೂರ ಬುದ್ಧಿ ಇಲ್ಲ. ನೀವು ಮಾಡಿದ ಕರ್ಮಗಳಿಂದ ಅವು ತಮ್ಮ ಪ್ರಾಣಗಳನ್ನು ಕಳೆದುಕೊಂಡು ಅಳಿವಿನಂಚಿನಲ್ಲಿದೆ. ಇದೇ ರೀತಿ ನೀವು ಮಾಡುವುದನ್ನು ಮುಂದುವರಿಸಿದರೆ ಆಹಾರ ಸರಪಳಿಯೇ ತಪ್ಪಿ ನಾವೆಲ್ಲ ನಾಶ ಆಗುತ್ತೇವೆ. ಇದೇ ಸಮಯಕ್ಕೆ ಪೊಲೀಸ್ ಜೀಪ್ ಒಂದು ಸೈರನ್ ಹಾಕಿಕೊಂಡು ಸುರೇಶನ ಮನೆಯ ಬಳಿ ಬಂತು. ದೇವಾನುದೇವತೆಗಳು ಹಾಡು ಹಾಗೂ ಭಜನೆಗಳನ್ನು ಕೇಳಿ ಅತಿ ಬೇಗ ಒಲಿದು ಬರುವರೆಂಬ ನಂಬಿಕೆ ಮೊದಲಿನಿಂದಲೂ ಬಂದಿದೆ. ಈಗ ತಮ್ಮ ಸುಮಧುರ ಕಂಠದಿಂದ ಗಣಪತಿಯ ಹಾಡನ್ನು ಹಾಡಲು ಬರಲಿದ್ದಾರೆ ಅಕ್ಷತಾ ಹಾಗೂ ಚಿರಾಗ್. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹ ನಾರಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹ ನಾರಮ್ಮ. ಗಮ್ಮಗೊಲ್ಲನ ವೈರಿ ಸುತನಾದ ಸುಂಡಿಲ ಆ ಆ ಆ ಗಮ್ಮಗೊಲ್ಲನ ವೈರಿ ಸುತನಾದ ಸುಂಡಿಲ ಹೆಮ್ಮೆಯ ಗಣನಾಥನೇ ಗಣಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹ ನಾರಮ್ಮ. ಮೊರೆ ಕಪ್ಪಿನ ಭಾವ ಮೊರದ ಗಲದ ಕಿವಿ ಕೋರೆದಾಡೆಗಳಾರಮ್ಮ. ಮೊರೆ ಕಪ್ಪಿನ ಭಾವ
ಮೊರದಗಲದ ಕಿವಿ ಕೋರೆದಡೆಗಳಾರಮ್ಮ. ಮೂರು ಕಣ್ಣಿನ ಸುತ್ತ ಮೊರೆದಿಟ್ಟ ಚಂದ್ರನ ಆ ಆ ಆ ಮೂರು ಕಣ್ಣಿನ ಸುತ್ತ ಮೊರೆದಿಟ್ಟ ಚಂದ್ರನ ಧಿರಜ ಗಣನಾಥನೇ ಗಣಮ್ಮ ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ನಿಮ್ಮೊಳಗಿಹನಾರಮ್ಮ. ಉಟ್ಟಧಟ್ಟಿಯ ಬಿಗಿದಿಟ್ಟ ಚಲ್ಲಣದ ದಿಟ್ಟಕ ನಿಹನಾರಮ್ಮ. ಉಟ್ಟಧಟ್ಟಿಯ ಬಿಗಿದಿಟ್ಟ ಚಲ್ಲಣದ ದಿಟ್ಟಕ ನಿಹನಾರಮ್ಮ. ಪಟ್ಟದ ರಾಣಿ ಪಾರ್ವತಿಯ ಕುಮಾರನ ಆ ಆ ಆ ಪಟ್ಟದ ರಾಣಿ ಪಾರ್ವತಿಯ ಕುಮಾರನ ಹೊಟ್ಟೆಯ ಗಣನಾಥನೇ ಗಣಮ್ಮ ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ನಿಮ್ಮೊಳಗಿಹನಾರಮ್ಮ. ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲನೊಲ್ಲ ಭಾಷಿಗ ನಿಹನಾರಮ್ಮ. ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲನೊಲ್ಲ ಭಾಷಿಗ ನಿಹನಾರಮ್ಮ. ಲೇಸಾಗಿ ಜನರ ಸಲಹುವ ಕಾಗಿ ನೆಲೆಯಾದಿ ಆ ಆ ಆ ಲೇಸಾಗಿ ಜನರ ಸಲಹುವ ಕಾಗಿ ನೆಲೆಯಾಗಿ ಕೇಶವದಾಸ ಕಣೆ ಕಣಮ್ಮ ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ನಿಮ್ಮೊಳಗಿಹನಾರಮ್ಮ. ಗಮಗೊಲ್ಲನ ವೈರಿ ಸುತನಾದ ಸೊಂಡಿಲ ಹೆಮ್ಮೆಯ ಗಣನಾಥನೇ ಗಣಮ್ಮ ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ನಿಮ್ಮೊಳಗಿಹನಾರಮ್ಮ. ನಿಮ್ಮೊಳಗಿಹನಾರಮ್ಮ ನಿಮ್ಮೊಳಗಿಹನಾರಮ್ಮ. ಒಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ಮಧುರು ಗಣಪತಿ ಶರವು ಗಣಪತಿ ಕುಂಬಾಶಿ ಗಣಪತಿ ಶರಣು. ಹಟ್ಯಂಡಿ ಗಣಪತಿ ಎಡ್ಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು. ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ವಿಕಟನೆ ವಿಮಲನೆ ಏಕದಂತನೆ ಶುಭವರ್ಣ ಗೌರಿ ಸುತನೆ ನೀನಿಲ್ಲದೆ ನಗಾರು ಸಕರಿಲ್ಲವೋ ಬಾಂಧವರಿಲ್ಲವೋ ಕಾಯ್ವವರಿಲ್ಲವೋ. ಮಧುರು ಗಣಪತಿ ಶರವು ಗಣಪತಿ ಕುಂಬಾಶಿ ಗಣಪತಿ ಶರಣು. ಹಟ್ಯಂಡಿ ಗಣಪತಿ ಎಡ್ಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು. ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ
ಶರಣು ವಿನಾಯಕ ಮಂಗಳವರ ಶರಣು ಸುಮುಖನೆ ಕಪಿಲನೆ ಧೂಮ್ರವರ್ಣನೆ ಗಣನಾಥ ನಿನಗೆ ವಂದನೆ ಎಂದೆಂದು ನಿನ್ನನ್ನೇ ಸ್ತುತಿ ಮಾಡುವೆ ಹಾಡಿಕೊಂಡಾಡುವೆ ಪೂಜೆ ವ್ರತ ಮಾಡುವೆ ಮಧುರು ಗಣಪತಿ ಶರವು ಗಣಪತಿ ಕುಂಬಾಶಿ ಗಣಪತಿ ಶರಣು ಹಟ್ಯಂಡಿ ಗಣಪತಿ ಎಡ್ಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ಈಗ ಮುಂದಿನ ಕಾರ್ಯಕ್ರಮಕ್ಕೆ ತೆರಳೋಣ. ಆಹಾ, ಗಣೇಶ ಹಬ್ಬ ಬಂತೆಂದರೆ ಜನರು ತಮ್ಮ ಊರುಗಳಲ್ಲಿ, ನಗರ ನಗರಗಳಲ್ಲಿ ಹಾಗೂ ಪ್ರತಿ ಬೀದಿ ಬೀದಿಯಲ್ಲೂ ಗಣೇಶನ ಸುಂದರವಾದ ಬಣ್ಣ ಬಣ್ಣದ ಮೂರ್ತಿಯನ್ನಿಟ್ಟು ಹಬ್ಬವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸುತ್ತಾರೆ. ನಾವು ಆಚರಿಸುವ ಈ ಹಬ್ಬವು ಮಾನವನಿಗೆ ಸಂತೋಷವನ್ನು ತಂದುಕೊಟ್ಟರೆ ಅದೇ ಜಲಚರ ಜೀವಿಗಳಿಗೆ ಪ್ರಾಣ ಸಂಕಟವನ್ನು ತಂದೊಡ್ಡುತ್ತದೆ. ನಾವು ವಿಸರ್ಜನಾ ಸಮಯದಲ್ಲಿ ಬಣ್ಣ ಬಣ್ಣದ ರಾಸಾಯನಿಕಯುಕ್ತ ಮೂರ್ತಿಗಳನ್ನು ಕೆರೆ ನದಿಗಳಲ್ಲಿ ಬಿಡುವುದರಿಂದ ಅದೆಷ್ಟೋ ಜಲಚರ ಜೀವಿಗಳು ತಮ್ಮ ಜೀವವನ್ನೇ ಕಳೆದುಕೊಂಡಿವೆ. ಹೀಗೆ ಜಲಚರ ಜೀವಿಗಳು ಅನುಭವಿಸುತ್ತಿರುವ ಸಮಸ್ಯೆಗಳನ್ನು ಒಂದು ನಾಟಕದ ಮೂಲಕ ನಿಮ್ಮ ಮುಂದಿಡಲಿದ್ದಾರೆ ನನ್ನ ಸಹಪಾಠಿಗಳು. ಈ ಒಂದು ಮನಮುಟ್ಟುವ ನಾಟಕದಿಂದ ನೀವು ನಿಮ್ಮ ತಪ್ಪುಗಳನ್ನು ಅರಿತು ಇಂದಿನಿಂದ ವಿಸರ್ಜನಾ ಸಮಯದಲ್ಲಿ ಬರೀ ಮಣ್ಣಿನ ಮೂರ್ತಿಯನ್ನೇ ಬಳಸುವಿರಿ ಎಂದು ಭಾವಿಸುತ್ತೇನೆ. ಈಗ ನಾವು ಕಾರ್ಯಕ್ರಮದ ಕೊನೆಯ ಹಂತವನ್ನು ತಲುಪಿದ್ದೇವೆ. ಮೂಷಿಕ ವಾಹನ, ಮೋದಕ ಹಸ್ತ, ಚಾಮರ ಕರ್ಣ, ವಿಲಂಬಿತ ಸೂತ್ರ, ವಾಮನ ರೂಪ, ಮಹೇಶ್ವರ ಪುತ್ರ, ವಿಘ್ನ ವಿನಾಯಕ, ಪಾದ ನಮಸ್ತೆ ಎಂದು ಹೇಳುತ್ತಾ ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ಅನುಶ್ರೀ, ಚಿರಾಗ್, ಅಕ್ಷತಾ, ಶ್ರಾವ್ಯ, ಅನ್ವಿತಾ, ಕಿರಣ್, ಸ್ನೇಹ, ರಚನಾ, ತ್ರಿಷಾ ಹಾಗೂ ಪ್ರಥಮ್. ನಾವೆಲ್ಲರೂ ಬಿಜಿಎಸ್ ಕಾಲೇಜು, ಕಾವೂರು, ಮಂಗಳೂರು ಇಲ್ಲಿನ ವಿದ್ಯಾರ್ಥಿಗಳು. ಕೇಳುಗರೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಕೇಳುಗರೆ, ಇದುವರೆಗೆ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ವಿಶೇಷ ಕಲಾ ಸಂಜೆ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಬಿಜಿಎಸ್ ಪ್ರಥಮ ದರ್ಜೆ ಕಾಲೇಜು, ಕಾವೂರು, ಮಂಗಳೂರು ಇಲ್ಲಿನ ವಿದ್ಯಾರ್ಥಿಗಳು. ಕೇಳುಗರೆ, ಇದು ಇಂದಿನ ಯುವವಾಣಿ ಕಲಾ ಸಂಜೆ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.